ವೀಕ್ಷಕರಿಗೆಲ್ಲ ನಮಸ್ಕಾರ. ಮುತ್ತಿನಂಥ ಮಾತು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುನೀತಾ ಮಾತನಾಡುವುದು. ನಾವು ಮಥುರಾ ಬೃಂದಾವನಕ್ಕೆ ಭೇಟಿ ನೀಡಿದಾಗ ಬರ್ಸಾನ ಎನ್ನುವ ಜಾಗಕ್ಕೆ ಕೂಡ ಭೇಟಿ ನೀಡಿದ್ದೆವು ವೀಕ್ಷಕರೇ. ಇದು ಬೃಂದಾವನದಿಂದ 40 ಕಿಲೋಮೀಟರ್ ದೂರವಿದ್ದು ಬಸ್ಸಿನಲ್ಲಿ ಪ್ರಯಾಣ ಬೆಳೆಸಿದೆವು. ಇದು ವಿದ್ಯುತ್ ಚಾಲಿತ ಹಾಗೂ ಹವಾನಿಯಂತ್ರಿತವಾದ ಬಸ್ಸು. ಅಲ್ಲಿ ತುಂಬ ಸೆಕೆ ಇರುವ ಕಾರಣ AC ಬಸ್ಸುಗಳು ಹೆಚ್ಚಾಗಿ ಓಡಾಡುತ್ತದೆ. ಇದು ಸರ್ಕಾರದ ವತಿಯಿಂದ ಚಲಿಸುವಂತಹ ಬಸ್ಸುಗಳಾಗಿರುತ್ತೆ ವೀಕ್ಷಕರೇ. ಬೃಂದಾವನದಿಂದ ಬರ್ಸಾನಕ್ಕೆ ಹೋಗಲು 70 ರೂಪಾಯಿ ಬಸ್ ದರ ನಿಗದಿಪಡಿಸಲಾಗಿರುತ್ತದೆ. ನಾವು ಬಸ್ಸಿನಲ್ಲಿ ಹೊರಟಿದ್ದು ಬೃಂದಾವನದಿಂದ ಬರ್ಸಾನಾಗೆ. ಬೃಂದಾವನದಿಂದ ಪ್ರೇಮ ಮಂದಿರದಿಂದ ಸಾಗುತ್ತಾ ಬಸ್ಸು ಮುಂದೆ ಹಲವಾರು ದೇವಸ್ಥಾನಗಳ ಎದುರಿನಲ್ಲಿ ಚಲಿಸುತ್ತಾ ಹೋಗುತ್ತದೆ. ಇಲ್ಲಿ ವೈಷ್ಣವ ದೇವಿಯ ದೇವಸ್ಥಾನ ಸಹ ಉಂಟು. ಬೇರೆ ಬೇರೆ ದೇವಸ್ಥಾನಗಳು ಸಹ ಇದೆ ಇಲ್ಲಿ. ಬೃಂದಾವನದಲ್ಲಿ ನೀವು ಟೈಮ್ ಇದ್ದರೆ 5,000ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ಸಹ ನೋಡಬಹುದು. ಅಷ್ಟು ದೇವಸ್ಥಾನಗಳು ಇಲ್ಲಿ ಇದೆ ವೀಕ್ಷಕರೇ. ಇಲ್ಲಿ ಬಸ್ಸಿನ ವ್ಯವಸ್ಥೆ, ರಿಕ್ಷಾ ಅಥವಾ ಬೇರೆ ರಿಕ್ಷಾಗಳು ಸಹ ತುಂಬ ಓಡಾಡುತ್ತದೆ. ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲಕರವಾಗಿದೆ ಇಲ್ಲಿ. ಇಲ್ಲಿ ಕಾಣುತ್ತಿರುವುದು ಪ್ರೇಮ ಮಂದಿರ. ಪ್ರೇಮ ಮಂದಿರದ ವಿಡಿಯೋವನ್ನು ಸಹ ನಿಮಗೆ ಈಗಾಗಲೇ ತೋರಿಸಿದ್ದೇನೆ ವೀಕ್ಷಕರೇ. ಸ್ವಲ್ಪ ನಿಮಗೆ ಕಾಣಿಸ್ಬೋದು ಅಂತ ಅಂದ್ಕೊಳ್ತೇನೆ. ನೋಡಿ, ಕಿಟಕಿಯಿಂದ ಕಾಣ್ತಾ ಇದೆ ಪ್ರೇಮ ಮಂದಿರ. ಇದು ಹೊರಗಡೆಯ ದೃಶ್ಯ. ಇದಾದ ನಂತರ ನಮಗೆ ತುಂಬ ದೇವಸ್ಥಾನಗಳು ಸಿಗ್ತಾ ಹೋಗುತ್ತೆ. ಬಸ್ಸಿನಲ್ಲಿ ಪ್ರಯಾಣ ಮಾಡುವುದೇ ಒಂದು ಖುಷಿ ಕೊಡುವಂಥ ವಿಚಾರ. ನೋಡಿ, ಇಲ್ಲಿ ಕಾಣ್ತಾ ಇರೋದು ವೈಷ್ಣವ ದೇವಿಯ ದೇವಸ್ಥಾನ. ಮೂರ್ತಿ ದೊಡ್ಡದಾಗಿ ಮಾಡಿದ್ದಾರೆ ಇಲ್ಲಿ. ಹೊರಗಡೆಯಿಂದ ಕಾಣಿಸ್ತಾ ಇರ್ತಕ್ಕಂಥ ದೇವಸ್ಥಾನ. ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಆದರೆ ನಮಗೆ ಹೋಗಲಿಕ್ಕೆ ಸಮಯ ಅವಕಾಶ ಸಿಗಲಿಲ್ಲ ವೀಕ್ಷಕರೇ. ದೇಶದ ವಿವಿಧ ಕಡೆಗಳಿಂದ ಇಲ್ಲಿ ಜನ ಬಂದು ಬರ್ಸಾನದ ರಾಧಾರಾಣಿಯ ದರ್ಶನವನ್ನು ಪಡೆಯಲು ಬರುತ್ತಾರೆ ವೀಕ್ಷಕರೇ. ನಾವು ಬರ್ಸಾನಕ್ಕೆ ಬಂದು ತಲುಪಿದೆವು. ಬರ್ಸಾನ ಒಂದು ಊರಿನ ಹೆಸರಾಗಿದ್ದು ರಾಧಾರಾಣಿಯ ಜನ್ಮಸ್ಥಳ ಎಂದು ಸಹ ಕರೆಯಲಾಗುತ್ತದೆ. ಬರ್ಸಾನದ ರಾಧಾರಾಣಿಯ ದೇವಸ್ಥಾನಕ್ಕೆ ಹೋಗಲು 250 ಮೆಟ್ಟಲುಗಳನ್ನು ಹತ್ತಿ ದೇವಸ್ಥಾನಕ್ಕೆ ತಲುಪಬೇಕು ವೀಕ್ಷಕರೇ. ಇದು ಬೆಟ್ಟದ ಮೇಲಿರುವ ರಾಧಾರಾಣಿಯ ದೇವಸ್ಥಾನ. ಬೆಟ್ಟವನ್ನು ಆಗದವರು ಅಲ್ಲಿ ಬೈಕ್ಗಳ ವ್ಯವಸ್ಥೆ ಕೂಡ ಇದೆ. ಬೈಕಿನಲ್ಲಿ ನಾವು ಡ್ರಾಪ್ ತಗೊಳ್ಬೋದು. ಅದು ಕಿರಿದಾದ ರಸ್ತೆಯಾಗಿರುವುದರಿಂದ ಬೈಕ್ ಮಾತ್ರ ಮೇಲೆ ಹೋಗುತ್ತದೆ ವೀಕ್ಷಕರೇ. ನಾವಿಬ್ಬರು ಮೆಟ್ಟಲುಗಳನ್ನೇ ಹತ್ತಿ ರಾಧಾರಾಣಿಯ ದೇವಸ್ಥಾನಕ್ಕೆ ತಲುಪಿದೆವು. ಬೆಟ್ಟವನ್ನು ಹತ್ತುವುದೇ ಒಂದು ಸಾಹಸ ವೀಕ್ಷಕರೇ. ಬೆಟ್ಟವನ್ನು ಹತ್ತಿ ಮೇಲೆ ಬರುವಷ್ಟೊತ್ತಿಗೆ ಸಾಕಾಗಿತ್ತು ನಮಗೆ. ಆದರೆ ದೇವಸ್ಥಾನವನ್ನು ನೋಡಿದಾಕ್ಷಣ ನಮ್ಮ ಶ್ರಮ ಸಾರ್ಥಕ ಎಂದು ಅನ್ನಿಸುತ್ತದೆ ವೀಕ್ಷಕರೇ. ಬೆಟ್ಟದ ಮೇಲೆ ಬರುತ್ತಿದ್ದಾಗೆ ಇನ್ನೂ ಹಲವಾರು ಮೆಟ್ಟಲುಗಳನ್ನು ಕ್ರಮಿಸಿ ರಾಧಾರಾಣಿಯ ದರ್ಶನಕ್ಕೆ ನಾವು ಹೋಗಬೇಕಾಗುತ್ತದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬರ್ಸಾನದ ರಾಣಿಯ ಗರ್ಭಗುಡಿಗೆ ಹೋಗಲಿಕ್ಕೆ ಈ ಮೆಟ್ಟಲುಗಳನ್ನು ಹತ್ತಿ ನಾವು ಹೋಗಬೇಕಾಗುತ್ತದೆ. ಶ್ರೀ ಕೃಷ್ಣ ಹಾಗೂ ಬಲರಾಮ ಬರ್ಸಾನಕ್ಕೆ ಬಂದು ಕೂಡ ನೆಲೆಸಿದ್ದರು ಎಂದು ಹೇಳುತ್ತಾರೆ. ಇಲ್ಲಿ ಬರ್ಸಾನದ ಪರಿಕ್ರಮ ಅಂತ ಕೂಡ ಪರಿಕ್ರಮ ಮಾರ್ಗ ಬೇರೆ ಇದೆ. ಇದು ನಾವು ಮೆಟ್ಟಲನ್ನು ಹತ್ತಿ ಬಂದಿರೋದು. ಇನ್ನೂ ಒಂದು ದಾರಿ ಇದೆ ವೀಕ್ಷಕರೇ. ಆ ದಾರಿಯಲ್ಲಿ ಬಂದರೆ ಕೃಷ್ಣನ ಬಾಲ್ಯದ ಲೀಲೆಗಳನ್ನು ಸಹ ನಾವು ನೋಡ್ಬೋದು. ಅದೇ ಒಂದು ಬರ್ಸಾನದಲ್ಲಿ ಅವರ ಲೀಲೆಗಳ ಬಗ್ಗೆ ಹಲವಾರು ದೇವಸ್ಥಾನಗಳು ಇಲ್ಲಿ ಕಾಣಸಿಗುತ್ತವೆ. ಇದು ಬರ್ಸಾನದ ಮೇಲಿನ ದೃಶ್ಯಾವಳಿಗಳು ವೀಕ್ಷಕರೇ. ಬೆಟ್ಟವನ್ನು ಏರಿ ಬಂದ ನಂತರ ಇಡೀ ಬರ್ಸಾನದ ಊರನ್ನು ನಾವು ಕಾಣಬಹುದು ಇಲ್ಲಿ. ಬನ್ನಿ, ಒಳಗಡೆ ಹೋಗಿ ಬರ್ಸಾನದ ರಾಣಿಯ ದರ್ಶನವನ್ನು ಮಾಡಿ ಬರೋಣ. ಇದು ಬರ್ಸಾನದ ರಾಣಿಯ ದೇವಸ್ಥಾನದ
ಒಳಾಂಗಣದ ನೋಟ. ಬನ್ನಿ ರಾಧಾರಾಣಿಯ ದರ್ಶನ ಮಾಡಿ ನೋಡಿ. ಎಷ್ಟು ಅತ್ಯದ್ಭುತವಾದ ಒಂದು ವಿಗ್ರಹದ ಸ್ಥಾಪನೆ ಇಲ್ಲಿ ಆಗಿದೆ. ರಾಧಾ ಮತ್ತು ಕೃಷ್ಣರ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಆದರೆ ರಾಧಾರಾಣಿಯ ಒಂದು ಜನ್ಮಸ್ಥಳ ಎಂದೇ ಪ್ರಸಿದ್ಧಿಯಾಗಿರುವ ಬರ್ಸಾನದ ರಾಧೆ ಎಂದೇ ಕರೆಸಿಕೊಳ್ಳುವ ಈ ದೇವಸ್ಥಾನಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದು ದರ್ಶನ ಪಡೆಯುತ್ತಾರೆ ವೀಕ್ಷಕರೇ. ಇದು ಬರ್ಸಾನದ ರಾಧೆಯ ದೇವಸ್ಥಾನದ ಆವರಣದ ದೃಶ್ಯಾವಳಿಗಳು. ಇಲ್ಲಿಂದ ಬರ್ಸಾನದ ಊರನ್ನೇ ನೋಡಬಹುದು ವೀಕ್ಷಕರೇ. ದೇವಸ್ಥಾನದ ಸಮಯ ಬೆಳಿಗ್ಗೆ 5ರಿಂದ ಮಧ್ಯಾಹ್ನ 2 ಗಂಟೆ ತನಕ ಹಾಗೂ ಸಂಜೆ 5ರಿಂದ 9 ಗಂಟೆ ತನಕ ದೇವಸ್ಥಾನದ ಬಾಗಿಲು ತೆರೆದಿರುತ್ತದೆ ವೀಕ್ಷಕರೇ. ರಾಧಾರಾಣಿಯ ಈ ದೇವಸ್ಥಾನದ ವಾಸ್ತುಶಿಲ್ಪ ಕಟ್ಟಡ ತುಂಬ ಅತ್ಯದ್ಭುತವಾಗಿದೆ ವೀಕ್ಷಕರೇ. ಕಲ್ಪನೆಗೂ ಮೀರಿ ಈ ದೃಶ್ಯಾವಳಿಗಳು ನಮ್ಮ ಕಣ್ಣ ಮುಂದೆ ಸಿಗುತ್ತದೆ ನೋಡಲಿಕ್ಕೆ. ನೀವ್ಯಾರಾದರೂ ಬೃಂದಾವನಕ್ಕೆ ಭೇಟಿ ನೀಡಿದ್ದಲ್ಲಿ ದಯವಿಟ್ಟು ಬರ್ಸಾನದ ರಾಧಾರಾಣಿಯ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಲು ಮರೆಯದಿರಿ. ಇಲ್ಲಿ ನೃತ್ಯ ಸೇವೆ ನಿರಂತರವಾಗಿ ನಡೆಯುತ್ತಿರುತ್ತದೆ. ಭಕ್ತಾದಿಗಳು ತಮ್ಮ ಸೇವೆಯ ರೂಪದಲ್ಲಿ ನೃತ್ಯವನ್ನು ಮಾಡಿ ದೇವರಿಗೆ ಆರಾಧನೆಯನ್ನು ಮಾಡುತ್ತಾರೆ. ವಿವಿಧ ದೇಶಗಳಿಂದ ಬರುವ ಜನರು ನೃತ್ಯವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ವೀಕ್ಷಕರೇ. ಇಲ್ಲಿ ನೃತ್ಯ ಸೇವೆಯನ್ನು ನೀವು ಗಮನಿಸಬಹುದು ವೀಕ್ಷಕರೇ. ರಾಧಾರಾಣಿಯ ದೇವಸ್ಥಾನದ ಒಳಾಂಗಣ ನೋಟ ಇಲ್ಲಿ ನೀವು ನೋಡ್ತಾ ಇರೋದು ವೀಕ್ಷಕರೇ. ಇಲ್ಲಿ ಕಾಮಧೇನುವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಾಮಧೇನು ಅಂತ ಹೇಳಿದ್ರೆ ಕೋಟ್ಯಾನುಕೋಟಿ ದೇವರುಗಳು ನೆಲೆಸಿರುತ್ತಾರೆ ಎನ್ನುವ ಪ್ರತೀತಿ ನಮ್ಮ ಹಿಂದೂ ಧರ್ಮದಲ್ಲಿ ಇದೆ. ಹಾಗೆ ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಒಂದು ಕಾಮಧೇನುವಿನ ವಿಗ್ರಹದಲ್ಲಿ ಎಷ್ಟು ದೇವರುಗಳನ್ನು ತೋರಿಸಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ನನಗಿದು ತುಂಬ ಸಂತೋಷ ಕೊಟ್ಟಿತು ಮನಸ್ಸಿಗೆ. ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಕಾಮಧೇನುವನ್ನು ತೋರಿಸ್ತಾ ಇದ್ದೇನೆ ವೀಕ್ಷಕರೇ. ನೋಡಿ ಎಲ್ಲರೂ. ಇದು ಬರ್ಸಾನ ರಾಧಾರಾಣಿಯ ಹೊರಾಂಗಣ ದೃಶ್ಯಾವಳಿಗಳು. ಈ ದೇವಸ್ಥಾನವನ್ನು ನೋಡುವುದೇ ಒಂದು ಅದ್ಭುತ ವೀಕ್ಷಕರೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ. ಇಷ್ಟ ಆದಲ್ಲಿ ಒಂದು ಕಮೆಂಟನ್ನು ಮಾಡಿ ಶೇರ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು.